ನಮಸ್ಕಾರ. ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಕನ್ಯಾ ರಾಶಿಯವರ ಜೀವನದಲ್ಲಿ ಮುಂದಿನ 126 ದಿನಗಳ ಕಾಲ ನಡೆಯಲಿರುವ ಒಂದು ಬಹಳ ಮಹತ್ವದ ಘಟನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಕೈಯಲ್ಲಿರುವ ಜ್ಯೋತಿಷ್ಯದ ಮೂಲಗಳ ಪ್ರಕಾರ ಇದು ಸುಮ್ಮನೆ ಒಂದು ಗ್ರಹ ಸಂಚಾರದ ಭವಿಷ್ಯ ಅಲ್ಲ. ಇದು ಒಂಥರ ಯೋಧನ ಪರೀಕ್ಷೆ ಇದ್ದ ಹಾಗೆ. ಶತಭಿಷ ನಕ್ಷತ್ರದಲ್ಲಿ ರಾಹುವಿನ ಸಂಚಾರ ಒಂದು ಯುದ್ಧ ಭೂಮಿಯನ್ನೇ ಸೃಷ್ಟಿ ಮಾಡುತ್ತೆ. ಆದ್ರೆ ಇದರಲ್ಲಿ ಗೆಲ್ಲುವ ಅವಕಾಶಗಳೂ ಇವೆ. ಹೌದು, ಯೋಧನ ಪರೀಕ್ಷೆ ಅನ್ನೋದು ತುಂಬ ಸರಿಹೊಂದುವ ಪದ. ಯಾಕೆ ಅಂದ್ರೆ ಇಲ್ಲಿ ಸುಲಭವಾಗಿ ಗೆಲುವು ಸಿಗಲ್ಲ. ಇದು ಹೋರಾಟ ಮಾಡಿ, ಬೆವರ್ ಹಾರಿಸಿ, ಬುದ್ಧಿವಂತಿಕೆಯಿಂದ ಗೆಲ್ಲಬೇಕಾದ ಸಮಯ. ರಾಹು ಗ್ರಹ ತನ್ನದೇ ನಕ್ಷತ್ರದಲ್ಲಿ, ಅದರಲ್ಲೂ ಶನಿಯ ಪ್ರಭಾವ ಇರುವ ನವಾಂಶದಲ್ಲಿ ಹೋಗ್ತಿರೋದ್ರಿಂದ ಇದರ ಪರಿಣಾಮಗಳು ತುಂಬ ತೀಕ್ಷ್ಣ, ತುಂಬ ಶಕ್ತಿಯುತವಾಗಿರುತ್ತೆ. ಇಲ್ಲಿ ನೇರ ಹಣಾಹಣಿಯಷ್ಟೇ. ಸರಿ, ಹಾಗಾದ್ರೆ ಈ ಯೋಧನ ಪರೀಕ್ಷೆ ಅಂದ್ರೆ ಏನು? ಈ ಗ್ರಹಗಳ ಕಾಂಬಿನೇಷನ್ ಕನ್ಯಾರಾಶಿಯವರ ವೃತ್ತಿ, ಆರೋಗ್ಯ, ಸವಾಲುಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಇದರ ಹಿಂದಿನ ಜ್ಯೋತಿಷ್ಯದ ತಂತ್ರಗಾರಿಕೆ ಏನು? ಆಮೇಲೆ ಇದರಿಂದ ಬರೋ ರಿಸಲ್ಟ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಬನ್ನಿ ಈ ಯುದ್ಧಭೂಮಿಯ ನಕ್ಷೆಯನ್ನೇ ಬಿಡಿಸಿ ನೋಡೋಣ. ಖಂಡಿತ. ಮೊದಲಿಗೆ ಈ ಗ್ರಹ ಸಂಚಾರದ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ರಾಹು ಗ್ರಹ ಕುಂಭರಾಶಿಯಲ್ಲಿರೋ ಶತಭಿಷ ನಕ್ಷತ್ರದ 3ನೇ ಪಾದಕ್ಕೆ ಪ್ರವೇಶ ಮಾಡ್ತಿದೆ. ಈ ಪೀರಿಯಡ್ ನವೆಂಬರ್ 23, 2025ರಿಂದ ಆಗಸ್ಟ್ 2, 2026ವರೆಗೆ ಇರುತ್ತೆ. ಅಂದ್ರೆ ಸುಮಾರು 126 ದಿನಗಳು. ರಾಹು ಸಂಚಾರತು ಇದ್ದೇ ಇರುತ್ತೆ. ಆದ್ರೆ ಇದು ಯಾಕೆ ಇಷ್ಟೊಂದು ಸ್ಪೆಷಲ್? ಇದರಲ್ಲಿ ಅಂತ ಶಕ್ತಿ ಎಲ್ಲಿಂದ ಬರುತ್ತೆ? ಒಳ್ಳೆ ಪ್ರಶ್ನೆ. ಇಲ್ಲಿ 3 ಮುಖ್ಯ ಕಾರಣಗಳಿವೆ. ಮೊದಲನೇದು, ಶತಭಿಷ ನಕ್ಷತ್ರದ ಅಧಿಪತಿನೇ ರಾಹು. ಹಾಗಾಗಿ ರಾಹು ತನ್ನ ಸ್ವಂತ ಮನೆಯಲ್ಲಿ, ತನ್ನದೇ ಸಾಮ್ರಾಜ್ಯದಲ್ಲಿರೋ ರಾಜನ ಹಾಗೆ ತುಂಬ ಪವರ್ಫುಲ್ ಆಗಿರ್ತಾನೆ. ಎರಡನೇದಾಗಿ, ಈ ಸಂಚಾರದ ಟೈಮ್ನಲ್ಲಿ ರಾಹು ಮೊದಲು ಕುಂಭ ನವಾಂಶದಲ್ಲಿ, ಆಮೇಲೆ ಮಕರ ನವಾಂಶದಲ್ಲಿ ಇರ್ತಾನೆ. ಒಂದು ನಿಮಿಷ, ನವಾಂಶ ಅಂದ್ರೆ ನಮ್ಮ ಕೇಳುಗರಿಗೆ ಸ್ವಲ್ಪ ವಿವರಿಸಬಹುದೇ? ಅದು ಸ್ವಲ್ಪ ಟೆಕ್ನಿಕಲ್ ಆಗಿ ಕೇಳಿಸುತ್ತೆ. ಖಂಡಿತ. ಇದನ್ನ ಹೀಗೆ ಯೋಚನೆ ಮಾಡಿ. ಒಂದು ಗ್ರಹ ರಾಶಿಯಲ್ಲಿರೋದು ಅದರ ಹಾರ್ಡ್ವೇರ್ ಇದ್ದ ಹಾಗೆ, ಅಂದ್ರೆ ಅದರ ಫಿಸಿಕಲ್ ಸ್ವರೂಪ. ಆದರೆ ನವಾಂಶ ಅನ್ನೋದು ಅದರ ಸಾಫ್ಟ್ವೇರ್, ಅಂದ್ರೆ ಅದರ ಆಪರೇಟಿಂಗ್ ಸಿಸ್ಟಮ್. ಅದು ಆ ಗ್ರಹದ ಆಂತರಿಕ ಶಕ್ತಿ, ಅದರ ಮೂಲ ಗುಣವನ್ನ ನಿರ್ಧಾರ ಮಾಡುತ್ತೆ. ಇಲ್ಲಿ ರಾಹುವಿನ ಸಾಫ್ಟ್ವೇರ್ ಶನಿದು. ಕುಂಭ ಮತ್ತು ಮಕರ ಎರಡೂ ರಾಶಿಗಳ ಅಧಿಪತಿ ಶನಿ. ಓ, ಹಾಗಾ? ಹೌದು. ಜ್ಯೋತಿಷ್ಯದಲ್ಲಿ ಶನಿವತ್ ರಾಹು ಅಂತ ಒಂದು ಮಾತಿದೆ. ಅಂದ್ರೆ ರಾಹು ಶನಿಯ ಹಾಗೆ ಫಲ ಕೊಡ್ತಾನೆ ಅಂತ. ಇಲ್ಲಿ ರಾಹು ನೇರವಾಗಿ ಶನಿಯ ಪ್ರಭಾವದಲ್ಲೇ ಇರೋದರಿಂದ ಶನಿಯ ಶಿಸ್ತು, ಕಠಿಣ ಪರಿಶ್ರಮ, ಕರ್ಮಫಲದ ಗುಣಗಳನ್ನ ತನ್ನದಾಗಿಸ್ಕೊಡ್ತಾನೆ. ಇದು ರಾಹುವಿನ ಮಾಯಾಜಾಲಕ್ಕೆ ಶನಿಯ ರಿಯಾಲಿಟಿಯ ಒಂದು ಲೇಪನ ಕೊಟ್ಟ ಹಾಗೆ. ವಾವ್! ಅಂದ್ರೆ ರೂಲ್ಸ್ ಬ್ರೇಕ್ ಮಾಡೋ ರಾಹು ಈಗ ರೂಲ್ಸ್ ಫಾಲೋ ಮಾಡೋ ಶನಿಯ ಸಿಸ್ಟಮ್ ಒಳಗೆ ಕೆಲಸ ಮಾಡಬೇಕು. ಇದು ಒಂಥರ ತುಂಬಾ ಕ್ರಿಯೇಟಿವ್, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋ ವ್ಯಕ್ತಿಯನ್ನ ಒಂದು ದೊಡ್ಡ ನಿಯಮಬದ್ಧ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿದ ಹಾಗೆ. ಅಲ್ಲಿ ಹೊಸತನಕ್ಕೂ ಅವಕಾಶ ಇರುತ್ತೆ, ಸಂಘರ್ಷಕ್ಕೂ ಅವಕಾಶ ಇರುತ್ತೆ. ನಿಖರವಾಗಿ. ಇನ್ನು 3ನೇ ಮತ್ತು ಅತಿ ಮುಖ್ಯವಾದ ಅಂಶ ಅಂದ್ರೆ, ಕನ್ಯಾ ರಾಶಿಯವರಿಗೆ ಈ ಬಲಶಾಲಿ ರಾಹು 6ನೇ ಮನೆಯಲ್ಲಿ ಸಂಚರಿಸ್ತಿದ್ದಾನೆ. 6ನೇ ಮನೆಯನ್ನ ಉಪಚಯ ಸ್ಥಾನ ಅಂತ ಕರೀತಾರೆ. ಉಪಚಯ ಸ್ಥಾನ ಅಂದ್ರೆ ಇದರ ಫಲಿತಾಂಶಗಳು ಲಾಟ್ರಿ ಹೊಡೆದ ಹಾಗೆ ತಕ್ಷಣಕ್ಕೆ ಸಿಗಲ್ಲ, ಬದಲಿಗೆ ನಿಧಾನದಾಗಿ ಪ್ರಯತ್ನದಿಂದ ಸಿಗುತ್ತೆ ಅಂತಾನಾ? ಅದೇ. ಇದು ಜಿಮ್ಮಲ್ಲಿ ಮಸಲ್ಸ್ ಬಿಲ್ಡ್ ಮಾಡದ ಹಾಗೆ. ಮೊದಲಿಗೆ ನೋವಾಗುತ್ತೆ, ಕಷ್ಟ ಅನ್ಸುತ್ತೆ, ಆದ್ರೆ ದಿನ ಕಳೆದ ಹಾಗೆ ಶಕ್ತಿ ಜಾಸ್ತಿ ಆಗುತ್ತೆ. ಆ ಶಕ್ತಿ ನಮ್ಮ ಜೊತೆ ಪರ್ಮನೆಂಟ್ ಆಗಿ ಉಳಿಯುತ್ತೆ. 6ನೇ ಮನೆ ಅಂದ್ರೆ ಶತ್ರು, ಸಾಲ, ರೋಗ, ಡೈಲಿ ರೊಟೀನ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಸೇವಾ ಮನೋಭಾವ ಇದೆಲ್ಲವನ್ನೂ ಪ್ರತಿನಿಧಿಸುತ್ತೆ. ಹಾಗಾಗಿ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ರೀತಿಯ ಹೋರಾಟ, ಆಮೇಲೆ ಬೆಳವಣಿಗೆಯನ್ನ ನಿರೀಕ್ಷಿಸಬಹುದು. ಹಾಗಾದ್ರೆ ನಾವು ಈ ಯೋಧನ ಪರೀಕ್ಷೆಯನ್ನ ಸ್ಥಾಪಿಸಿದ್ದೇವೆ. ಈಗ ಈ ಯೋಧ ತನ್ನ ಮೊದಲ ಯುದ್ಧವನ್ನ ಎಲ್ಲಿ ಎದುರಿಸುತ್ತಾನೆ? ವೃತ್ತಿಜೀವನದ ರಂಗದಲ್ಲಿ ಇದರ ಪರಿಣಾಮ ಹೇಗಿರುತ್ತೆ? ವೃತ್ತಿಜೀವನವೇ ಇದರ ಪ್ರಮುಖ ಯುದ್ಧಭೂಮಿ. ಈ ಸಂಚಾರದ ಒಟ್ಟಾರೆ ಥೀಮ್ ಕಷ್ಟಪಟ್ಟು ಗಳಿಸಿದ ಗೆಲುವು. ಇಲ್ಲಿ ಮೊದಲು ಜವಾಬ್ದಾರಿಗಳು ಜಾಸ್ತಿಯಾಗುತ್ತೆ. ಹೊಸ ಪ್ರಾಜೆಕ್ಟ್ಸ್, ಅಚೀವ್ ಮಾಡಲೇಬೇಕಾದ ಟಾರ್ಗೆಟ್ಸ್, ಎಕ್ಸ್ಟ್ರಾ ವರ್ಕ್ ಲೋಡ್ ಇವೆಲ್ಲವೂ ಹೆಗಲಿಗೆ ಬರುತ್ತೆ.
ನೋಡಕ್ಕೆ ಇದು ಹೊರೆತರ ಕಂಡವು, ನಿಜವಾಗ್ಲೂ ಇದು ಮೇಲೆ ಏರಲು ಸಿಕ್ಕಿರೋ ಒಂದು ಏಣಿ. ಅಂದ್ರೆ ಹೆಚ್ಚು ಜವಾಬ್ದಾರಿ ಅಂದ್ರೆ ಹೆಚ್ಚು ಅವಕಾಶ ಅಂತಾನೇ ಅರ್ಥ. ಹೌದು, ಈ ಹೆಚ್ಚುವರಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಪ್ರಮೋಷನ್, ಸ್ಯಾಲರಿ ಹೈಕ್ ಅಥವಾ ಹುದ್ದೆಯಲ್ಲೇ ಒಂದು ಅಪ್ಗ್ರೇಡ್ ಸಿಗುವ ಬಲವಾದ ಸಾಧ್ಯತೆಗಳಿವೆ. ಆದರೆ ಇದು ಸುಮ್ಮನೆ ಕೂತ್ರೆ ಸಿಗಲ್ಲ. ಇದರ ಇನ್ನೊಂದು ಆಯಾಮ ಅಂದ್ರೆ ರೆಕಗ್ನಿಷನ್. ಕನ್ಯಾ ರಾಶಿಯವರ ಅನಾಲಿಟಿಕಲ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗೆ ಈ ಸಮಯದಲ್ಲಿ ಎಲ್ಲಿಲ್ಲದ ಬೆಲೆ ಬರುತ್ತೆ. ಒಂದು ಉದಾಹರಣೆ ಕೊಡ್ತೇನೆ. ದಯವಿಟ್ಟು. ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಅಂತ ಇಟ್ಕೊಳ್ಳಿ. ಕಂಪನಿಯಲ್ಲಿ ಒಂದು ಪ್ರಾಜೆಕ್ಟ್ ಇದೆ, ಅದನ್ನ ಬೇರೆ ಯಾರಿಂದಲೂ ಸರಿಪಡಿಸೋಕ್ ಆಗ್ತಿಲ್ಲ. ಎಲ್ಲರೂ ಪೈ ಚೆಲ್ಲಿದ್ದಾರೆ. ಆಗ ಆ ಜವಾಬ್ದಾರಿಯನ್ನ ಈ ವ್ಯಕ್ತಿಯ ಹೆಗಲ್ಗೆ ಹಾಕ್ತಾರೆ. ಹಗಲು ರಾತ್ರಿ ಎಂದೇ ತಿಂಗಳುಗಟ್ಲೆ ಶ್ರಮ ಹಾಕಿ ಕೊನೆಗೆ ಆತ ಆ ಸಮಸ್ಯೆಯನ್ನ ಬಗೆಹರಿಸ್ತಾನೆ. ಆ ಕ್ಷಣದಲ್ಲಿ ಆತ ಕಂಪನಿಗೆ ಹೀರೋ ಆಗ್ತಾನೆ. ಈ ಸಂಚಾರದ ಶಕ್ತಿ ಅಂಥದ್ದು. ಈ ಕೆಲಸ ಮಾಡೋಕೆ ಇವರೊಬ್ಬರಿಂದಾನೇ ಸಾಧ್ಯ ಅನ್ನೋ ಪರಿಸ್ಥಿತಿಯನ್ನ ಇದು ನಿರ್ಮಾಣ ಮಾಡುತ್ತೆ. ಇದು ಕೇಳೋಕೆ ಅದ್ಭುತವಾಗಿದೆ. ಆದರೆ 6ನೇ ಮನೆ ಸೇವೆಯನ್ನೂ ಸೂಚಿಸುತ್ತೆ. ಹಾಗಾದ್ರೆ ಇಲ್ಲಿ ಬರೀ ಜವಾಬ್ದಾರಿಗಳು ಜಾಸ್ತಿಯಾಗಿ ಅಧಿಕಾರ ಸಿಗದೆ ಕೇವಲ ಹೆಚ್ಚು ಸಂಬಳ ಪಡೆಯೋ ಕೆಲ್ಸಗಾರನಾಗಿ ಉಳಿದುಬಿಡೋ ಅಪಾಯ ಇದೆಯಾ? ಅತ್ಯುತ್ತಮವಾದ ಪ್ರಶ್ನೆ. ಆ ಅಪಾಯ ಖಂಡಿತ ಇದೆ. ಅದಕ್ಕಾಗಿಯೇ ಇಲ್ಲಿ ಸ್ಮಾರ್ಟ್ ವರ್ಕ್ ಬಹಳ ಮುಖ್ಯ ಆಗುತ್ತೆ. ಬರೀ ಕತ್ತೆತರ ದುಡಿದ್ರೆ ಪ್ರಯೋಜನ ಇಲ್ಲ. ತನ್ನ ಟೈಮನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಟೀಮ್ ಮೆಂಬರ್ಸ್ಗೆ ಕೆಲಸವನ್ನ ಹೇಗೆ ಹಂಚಬೇಕು ಅಂದ್ರೆ ಡೆಲಿಗೇಷನ್, ಮತ್ತು ಟೆಕ್ನಾಲಜಿ ಟೂಲ್ಸ್ ಅನ್ನ ಹೇಗೆ ಬಳಸಿ ತನ್ನ ಕೆಲಸವನ್ನ ಸುಲಭ ಮಾಡ್ಕೋಬೇಕು ಅನ್ನೋದನ್ನ ಕಲಿಲೇಬೇಕು. ಇಲ್ಲ ಅಂದ್ರೆ ಎಲ್ಲರೂ ನನ್ನನ್ನೇ ಯೂಸ್ ಮಾಡ್ಕೊಳ್ತಿದ್ದಾರೆ, ನನ್ನ ಶ್ರಮಕ್ಕೆ ಬೆಲೆಯೇ ಇಲ್ಲ ಅನ್ನೋ ಭಾವನೆ ಬಂದು ಮೆಂಟಲಿ ಡೌನ್ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಇದು ಹೇಗೆ ಪರಿಣಾಮ ಬೀರುತ್ತೆ? ಅವ್ರಿಗೂ ಇದು ಹೋರಾಟದ ಸಮಯವೇ. ಸರ್ಕಾರಿ ಉದ್ಯೋಗ, ಬ್ಯಾಂಕ್ ಪರೀಕ್ಷೆಗಳು ಅಥವಾ ಯಾವುದೇ ಪ್ರೊಫೆಷನಲ್ ಸರ್ಟಿಫಿಕೇಷನ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಸಿಗೋ ಚಾನ್ಸಸ್ ತುಂಬಾ ಇದೆ. ಆದರೆ ದಿನಕ್ಕೆ 12-14 ಗಂಟೆ ಶ್ರದ್ಧೆಯಿಂದ ಓದಬೇಕಾಗುತ್ತೆ. ಇನ್ನು ಲೀಗಲ್ ವಿಷಯಗಳಲ್ಲಿ ಸಿಕ್ಕಾಕೊಂಡಿದ್ರೆ ಕೋರ್ಟ್ ಕೇಸ್ಗಳಲ್ಲಿ ಒಂದು ಅನುಕೂಲಕರ ತಿರುವು ಸಿಗಬಹುದು. ಅಟ್ಲೀಸ್ಟ್ ಮುಂದಿನ ದಾರಿ ಸ್ಪಷ್ಟ ಆಗುತ್ತೆ. ನಮ್ಮ ಮೂಲಗಳಲ್ಲಿ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಶಾರ್ಟ್ಕಟ್ಗಳ ಬಗ್ಗೆ. ಹೌದು, ಇನ್ನು ಈ ಸಂಚಾರದ ಅತ್ಯಂತ ಅಪಾಯಕಾರಿ ಭಾಗ. ರಾಹು ಯಾವಾಗ್ಲೂ ಶಾರ್ಟ್ಕಟ್ಸ್, ಮೋಸದ ದಾರಿಗಳನ್ನ ಪ್ರೋತ್ಸಾಹನೆ ಮಾಡ್ತಾನೆ. 6ನೇ ಮನೆಯಲ್ಲಿರುವಾಗ ಕೆಲ್ಸದ ಒತ್ತಡ ಮತ್ತು ಬೇಗ ಯಶಸ್ಸು ಗಳಿಸಬೇಕು ಅನ್ನೋ ದುರಾಸೆಯಿಂದ ವಂಚನೆ ಮಾಡೋದು, ಡಾಕ್ಯುಮೆಂಟ್ಸ್ ತಿದ್ದೋದು ಅಥವಾ ಅಕೌಂಟ್ಸಲ್ಲಿ ನಂಬರ್ಸ್ ಬದಲಾಯಿಸೋದು, ಇಂಥ ತಪ್ಪು ದಾರಿ ಹಿಡಿಯೋ ಸಾಧ್ಯತೆ ಇರುತ್ತೆ. ಒಂಥರ ಇದು ಸೈತಾನನ ಪ್ರಲೋಭನೆ ಇದ್ಹಾಗೆ, ಸುಲಭವಾಗಿ ಗೆಲ್ಲೋ ಅವಕಾಶವನ್ನ ಮುಂದೆ ಇಡುತ್ತೆ. ಖಂಡಿತ. ಆದರೆ ಈ ಪ್ರಲೋಭನೆಗೆ ಬಲಿಯಾದ್ರೆ ಅದರ ಪರಿಣಾಮ ಬಹಳ ಘೋರವಾಗಿರುತ್ತೆ. ಇದು ನಮ್ಮ ಕಾಲ ಕೆಳಗೆ ನಾವೇ ತೋಡ್ಕೊಂಡ ಬಾವಿ ಇದ್ದ ಹಾಗೆ. ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಕರ್ಮಫಲವನ್ನ ತಕ್ಷಣನೇ ಕೊಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೈತಿಕತೆಯ ದಾರಿಯನ್ನ ಬಿಡಬಾರದು. ಇಷ್ಟೆಲ್ಲ ವೃತ್ತಿಜೀವನದ ಯುದ್ಧ, ಒತ್ತಡ, ಪ್ರಲೋಭನೆಗಳ ಬಗ್ಗೆ ಮಾತಾಡಿದ್ಮೇಲೆ ಸಹಜವಾಗಿ ಮುಂದಿನ ಪ್ರಶ್ನೆ ಆರೋಗ್ಯದ ಬಗ್ಗೆ ಬರುತ್ತೆ. ಈ ಯೋಧನ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ಹೇಗಿರುತ್ತೆ? 6ನೇ ಮನೆ ರೋಗದ ಮನೆಯೂ ಹೌದಲ್ಲವೇ? ಹೌದು. ವೃತ್ತಿಜೀವನದಲ್ಲಿನ ಹೋರಾಟ ನೇರವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲಿಯೂ 2 ಮುಖಗಳಿವೆ. ಪಾಸಿಟಿವ್ ಆಗಿ ನೋಡೋದಾದ್ರೆ 6ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ತುಂಬ ದಿನದಿಂದ ಕಾಡ್ತಿದ್ದ ಹಳೆ ಆರೋಗ್ಯ ಸಮಸ್ಯೆಗಳಿಗೆ ಸರಿಯಾದ ಡಾಕ್ಟರ್ ಸಿಗಬಹುದು, ಅಥವಾ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿ ರೋಗ ಡಯಾಗ್ನೋಸ್ ಆಗಬಹುದು. ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಆದ್ರೆ ನಾಣ್ಯದ ಇನ್ನೊಂದು ಮುಖ, ಕೆಲಸದ ಒತ್ತಡ, ಟೈಮ್ಗೆ ಸರಿಯಾಗಿ ಊಟ ಮಾಡದೇ ಇರೋದು, ನಿದ್ದೆಗೆಡೋದು, ಇದೆಲ್ಲ ಹೊಸ ಆರೋಗ್ಯ ಸಮಸ್ಯೆಗಳನ್ನು ಹುಟ್ಟುಹಾಕ್ಬೋದು. ವಿಶೇಷವಾಗಿ ಸ್ಟ್ರೆಸ್ ರಿಲೇಟೆಡ್ ಸಮಸ್ಯೆಗಳಾದ ಗ್ಯಾಸ್, ಅಸಿಡಿಟಿ, ನರದೌರ್ಬಲ್ಯ, ಮೈಗ್ರೇನ್ ಮತ್ತೆ ಸ್ಕಿನ್ ಅಲರ್ಜೀಸ್ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಶರೀರವು ಮನಸ್ಸಿನ ಒತ್ತಡಕ್ಕೆ ಹೀಗೆ ರಿಯಾಕ್ಟ್ ಮಾಡುತ್ತೆ. ಮೂಲಗಳಲ್ಲಿ ಕನ್ಯಾ ರಾಶಿಯವರ ಸ್ವಭಾವದ ಬಗ್ಗೆ ಒಂದು ಕ್ಯೂರಿಯಸ್ ಪಾಯಿಂಟ್ ಹೇಳಿದ್ದಾರೆ. ಅವರು ಓವರ್ ಪರ್ಫೆಕ್ಷನಿಸ್ಟ್, ಸಣ್ಣ ತಪ್ಪುಗಳಿಗೂ ಹೆಚ್ಚು ಚಿಂತೆ ಮಾಡ್ತಾರೆ ಅಂತ. ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡುತ್ತಾ? ಖಂಡಿತ. ಇದೇ ಅತಿದೊಡ್ಡ ಚಾಲೆಂಜ್. ಕನ್ಯಾ ರಾಶಿಯವರ ಮನಸ್ಸು ಒಂದು ಮೈಕ್ರೋಸ್ಕೋಪ್ ಇದ್ದ ಹಾಗೆ. ಎಲ್ಲವನ್ನೂ ಅತಿ ವಿವರವಾಗಿ ಅನಲೈಸ್ ಮಾಡುತ್ತೆ. ಒಂದು ಸಣ್ಣ ತಪ್ಪು ನಡೆದರೂ ಅದನ್ನು ದೊಡ್ಡದು ಮಾಡಿ ತಮ್ಮನ್ನು ತಾವೇ ದೂಷಿಸಿಕೊಳ್ಳೋ ಪ್ರವೃತ್ತಿ ಅವರಲ್ಲಿರುತ್ತೆ. ಈ ಸಮಯದಲ್ಲಿ ಅವರ ಈ ಸ್ವಭಾವವೇ ಅವರಿಗೆ ದೊಡ್ಡ ಶತ್ರುವಾಗುತ್ತೆ. ಅವರೊಳಗಿನ ಇನ್ನರ್ ಕ್ರಿಟಿಕ್ ಹೊರಗಿನ ಶತ್ರುಗಳಿಗಿಂತ ಹೆಚ್ಚು ಡೇಂಜರಸ್ ಆಗ್ತಾನೆ. ಅಂದ್ರೆ ನಿಜವಾದ ಯುದ್ಧ ನಡೆಯೋದು ಆಫೀಸ್ನಲ್ಲಲ್ಲ, ಅವರ ಮನಸ್ಸಿನೊಳಗೆ. ನಿಖರವಾಗಿ.
ಅದಕ್ಕಾಗಿಯೇ ಈ ಸಮಯದಲ್ಲಿ ಸೆಲ್ಫ್ ಕಂಪ್ಯಾಷನ್ ಅಂದ್ರೆ ಸ್ವಕರುಣೆ ಅದನ್ನ ಅಭ್ಯಾಸ ಮಾಡೋದು ಬಹಳ ಮುಖ್ಯ. ಎಲ್ಲವೂ ಪರ್ಫೆಕ್ಟಾಗಿ ಇರಬೇಕು ಅನ್ನೋ ಹಠ ಬಿಟ್ಟು ನಾನು ಮನುಷ್ಯ, ತಪ್ಪು ಮಾಡೋದು ಸಹಜ ಅಂತ ಒಪ್ಕೊಳ್ಳೋದನ್ನ ಕಲಿಬೇಕು. ಹೆಲ್ತ್ ಚೆಕಪ್ಸ್ ಅನ್ನ ಮುಂದೂಡಬಾರದು. ಮತ್ತು ಅತ್ಯಂತ ಸರಳವಾದ ಆದ್ರೆ ತುಂಬಾ ಪವರ್ಫುಲ್ ಆದ ಪರಿಹಾರ ಅಂದ್ರೆ ಟೈಮ್ಗೆ ಸರಿಯಾಗಿ ಊಟ ಮಾಡೋದು, ಮಲ್ಗೋದು. ಈ ಸಿಂಪಲ್ ಡಿಸಿಪ್ಲಿನ್ ಅರ್ಧದಷ್ಟು ಸಮಸ್ಯೆಗಳನ್ನೇ ದೂರ ಮಾಡುತ್ತೆ. ಈಗ ನಾವು ಶತ್ರುಗಳು ಮತ್ತು ಸವಾಲುಗಳ ವಿಭಾಗಕ್ಕೆ ಬರೋಣ. ಇಲ್ಲಿಯವರೆಗೆ ನಾವು ಆಂತರಿಕ ಶತ್ರುಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ 6ನೇ ಮನೆ ಬಾಹ್ಯ ಶತ್ರುಗಳನ್ನು ಸೂಚಿಸುತ್ತೆ ಅಲ್ವಾ? ಆಫೀಸ್ ಪಾಲಿಟಿಕ್ಸ್ ತರಹದ ವಿಷಯಗಳು. ಈ ಸಂಚಾರದ ಒಂದು ಇಂಟ್ರೆಸ್ಟಿಂಗ್ ಎಫೆಕ್ಟ್ ಅಂದ್ರೆ ಇದು ಜನರ ನಿಜ ಬಣ್ಣವನ್ನ ಬಯಲು ಮಾಡುತ್ತೆ. ಯಾರು ನಿಜವಾದ ಸ್ನೇಹಿತ, ಯಾರು ಸ್ನೇಹಿತನ ಹಾಗೆ ನಟಿಸೋ ಶತ್ರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮುಖವಾಡಗಳು ಕಳಚಿ ಬೀಳುತ್ತೆ. ಇದು ನೋವು ಕೊಟ್ಟರೂ ಒಂಥರ ಒಳ್ಳೆಯದೇ. ಆಫೀಸ್ ಪಾಲಿಟಿಕ್ಸ್ ಅಥವಾ ಕಷ್ಟಕರ ವ್ಯಕ್ತಿಗಳನ್ನು ಎದುರಿಸೋಕೆ ಬೇಕಾದ ಮೆಂಟಲ್ ಸ್ಟ್ರೆಂತ್ ಮತ್ತು ಸ್ಟ್ರಾಟಜಿ ಈ ಸಮಯದಲ್ಲಿ ಸಿಗುತ್ತೆ. ನಮ್ಮ ಮೂಲಗಳಲ್ಲಿ ನೈತಿಕ ಗೆಲುವು ಅಂದ್ರೆ ಎಥಿಕಲ್ ವಿಕ್ಟರಿ ಅನ್ನೋ ಪದ ಬಳಸಿದ್ದಾರೆ. ಇದರ ಅರ್ಥವೇನು? ಇದು ಕೇವಲ ಗೆಲ್ಲೋದಕ್ಕಿಂತ ಬೇರೇನಾ? ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ಕಾನ್ಸೆಪ್ಟ್. ಶತ್ರುಗಳ ಮೇಲೆ ಜಯ ಸಾಧಿಸುವಾಗ ಅವರ ಮಟ್ಟಕ್ಕೆ ಇಳಿಯಬಾರದು. ಅವರು ಮೋಸ ಮಾಡಿದ್ರು ಅಂತ ನಾವು ಮೋಸ ಮಾಡೋದು, ಅವರು ಸುಳ್ಳು ಹೇಳಿದ್ರು ಅಂತ ನಾವು ಸುಳ್ಳು ಹೇಳೋದು, ಇದು ನಿಜವಾದ ಗೆಲುವಲ್ಲ. ಅದು ಬರೀ ಸೇಡು ತೀರಿಸ್ಕೊಂಡಾಗೆ. ನೈತಿಕ ಗೆಲುವು ಅಂದ್ರೆ ನಮ್ಮ ವ್ಯಾಲ್ಯೂಸ್, ನಮ್ಮ ಕ್ವಾಲಿಟಿಯನ್ನ ಬಿಟ್ಟುಕೊಡದೆ ಸರಿಯಾದ ದಾರಿಯಲ್ಲೇ ಇದ್ದು ಗೆಲ್ಲೋದು. ಅಂದ್ರೆ ಹೇಗೆ ಗೆಲ್ಲುತ್ತೇವೆ ಅನ್ನೋದು ಗೆಲ್ಲೋದಕ್ಕಿಂತಲೂ ಮುಖ್ಯ ಆಗುತ್ತೆ. ಹೌದು. ಉದಾಹರಣೆಗೆ, ಆಫೀಸ್ನಲ್ಲಿ ನಿಮ್ಮ ಬಗ್ಗೆ ಯಾರೋ ಸುಳ್ಳು ವದಂತಿ ಹಬ್ಬಿಸ್ತಾರೆ. ಅದಕ್ಕೆ ಪ್ರತಿಯಾಗಿ ನೀವು ಅವ್ರ ಬಗ್ಗೆ ವದಂತಿ ಹಬ್ಬಿಸೋ ಬದಲು ನಿಮ್ಮ ಕೆಲಸದ ಮೂಲಕ, ನಿಮ್ಮ ಪ್ರಾಮಾಣಿಕತೆಯ ಮೂಲಕ ಉತ್ತರ ಕೊಡೋದು. ಕಾಲಕ್ರಮೇಣ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತೆ. ಆ ಗೆಲುವಿನಲ್ಲಿ ಒಂದು ಗೌರವ, ಒಂದು ಆತ್ಮತೃಪ್ತಿ ಇರುತ್ತೆ. ಮೋಸದಿಂದ ಪಡೆದ ಗೆಲುವು ಟೆಂಪ್ರರಿ, ಅದು ಮನಃಶಾಂತಿಯನ್ನ ಕಸ್ದುಕೊಳ್ಳುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ಯಾ ರಾಶಿಯವರಿಗೆ ಇದು ಒಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್. ಕಠಿಣ ಪರಿಶ್ರಮ, ಕಾರ್ಯತಂತ್ರ ಮತ್ತು ನೈತಿಕತೆಯ ಮೂಲಕ ಹೋರಾಡೋ ಯೋಧನಿಗೆ ವಿಜಯ ಗ್ಯಾರಂಟಿ. ಆದ್ರೆ ಈ ಯುದ್ಧದಲ್ಲಿ ಆರೋಗ್ಯ ಮತ್ತೆ ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಹೌದು. ಕೊನೆಯದಾಗಿ ಈ ರಾಹುವಿನ ತೀಕ್ಷ್ಣ ಪ್ರಭಾವವನ್ನ ಬ್ಯಾಲೆನ್ಸ್ ಮಾಡೋಕೆ ನಮ್ಮ ಮೂಲಗಳಲ್ಲಿ ಕೆಲವು ಸಿಂಪಲ್ ಆದ್ರೆ ಎಫೆಕ್ಟಿವ್ ಪರಿಹಾರಗಳನ್ನು ಹೇಳಿದ್ದಾರೆ. ಇವು ಬರೀ ಧಾರ್ಮಿಕ ಆಚರಣೆಗಳಲ್ಲ, ಅವುಗಳಿಗೆ ಒಂದು ಲಾಜಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಅವು ಯಾವುವು ಅಂತ ವಿವರಿಸಬಹುದೇ? ಮೊದಲನೇದು ಸೇವೆ. 6ನೇ ಮನೆ ಸೇವಾ ಸ್ಥಾನ. ಹಾಗಾಗಿ ವೃದ್ಧರಿಗೆ, ವಿಕಲಚೇತನರಿಗೆ ಅಥವಾ ಅಗತ್ಯ ಇರೋರಿಗೆ ಸಹಾಯ ಮಾಡೋದು 6ನೇ ಮನೆಯ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುತ್ತೆ. 2ನೇದು ದಾನ. ಶನಿವಾರ ಅಥವಾ ಭಾನುವಾರ ಉದ್ದಿನ ಬೇಳೆ ಅಥವಾ ಕಪ್ಪು ಎಳ್ಳನ್ನ ದಾನ ಮಾಡೋದು ರಾಹು ಮತ್ತು ಶನಿಯ ನೆಗೆಟಿವ್ ಪ್ರಭಾವವನ್ನ ಶಾಂತಗೊಳಿಸಲು ಸಹಾಯ ಮಾಡುತ್ತೆ ಅಂತ ಒಂದು ನಂಬಿಕೆ. 3ನೇ ಪರಿಹಾರ ಬಹಳ ಪ್ರಾಯೋಗಿಕವಾಗಿದೆ, ನಮ್ಮ ದೈನಂದಿನ ನಡವಳಿಕೆಗೆ ಸಂಬಂಧಪಟ್ಟಿದ್ದು. ಹೌದು. ಅದು ಕೆಲಸದ ಜಾಗದಲ್ಲಿ ಅಥವಾ ಮನೆಯಲ್ಲಿ ತಮ್ಮ ಕೆಳ ಹಂತದ ಸಿಬ್ಬಂದಿಯನ್ನ, ಅಂದ್ರೆ ಸಹಾಯಕರು, ಡ್ರೈವರ್ಸ್, ಕ್ಲೀನಿಂಗ್ ಸ್ಟಾಫ್, ಅವರನ್ನ ಗೌರವಿಸೋದು ಮತ್ತು ಚೆನ್ನಾಗಿ ನೋಡ್ಕೊಳ್ಳೋದು, ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಿ ಸೇವಾ ಮನೋಭಾವವನ್ನು ಬೆಳೆಸುತ್ತೆ. ಇದು 6ನೇ ಮನೆಯ ಕಾರಕತ್ವಗಳಿಗೆ ನಾವು ಕೊಡೋ ಒಂದು ರೆಸ್ಪೆಕ್ಟ್. ಧನ್ಯವಾದಗಳು. ಇದು ಬಹಳ ಸ್ಪಷ್ಟವಾದ ಚಿತ್ರಣವನ್ನ ಕೊಟ್ಟಿದೆ. ಈ ಚರ್ಚೆಯನ್ನ ಒಂದು ಅಂತಿಮ ಆಲೋಚನೆಯೊಂದಿಗೆ ಮುಗಿಸೋಣ. ನಾವು ನೈತಿಕ ಗೆಲುವು ಮತ್ತೆ ಯೋಧನ ಪರೀಕ್ಷೆ ಬಗ್ಗೆ ಮಾತಾಡಿದ್ವಿ. ಈ ಹೋರಾಟ ಕೇವಲ ಹೊರಗಿನ ಪ್ರಪಂಚಕ್ಕೆ ಸೀಮಿತನಾ? ಇಲ್ಲ, ಖಂಡಿತ ಇಲ್ಲ. ಹಾಗಾದರೆ ಈ 126 ದಿನಗಳ ತೀವ್ರವಾದ ಹೋರಾಟದ ನಂತರ ಆ ಯೋಧನಿಗೆ ನಿಜವಾದ ಸವಾಲು ಎದುರಾಗೋದು ಯಾವಾಗ? ಬಹುಶಃ ಯುದ್ಧ ಮುಗಿದ ನಂತರವೇ ಇರಬಹುದೇ? ಇಷ್ಟು ದಿನಗಳ ಕಾಲ ಯುದ್ಧಭೂಮಿಯಲ್ಲೇ ಇದ್ದು ನಿರಂತರ ಹೋರಾಟಕ್ಕೆ ಒಗ್ಗಿಕೊಂಡ ಮನಸ್ಸಿಗೆ ಶಾಂತಿಯ ಸಮಯದಲ್ಲಿ ಬದುಕುವುದು ಹೇಗೆ ಅಂತ ಗೊತ್ತಿರಲ್ಲ. ಈ ಅವಧಿ ಮುಗಿದ ಮೇಲೆ ಕನ್ಯಾ ರಾಶಿಯವರು ತಮ್ಮೊಳಗಿನ ಹೋರಾಟವನ್ನು ನಿಲ್ಲಿಸಿ ತಮ್ಮ ಖಡ್ಗವನ್ನು ಕೆಳಗಿಟ್ಟು ಹೊಸ ಯುದ್ಧಗಳನ್ನು ಹುಡುಕದೆ ಗಳಿಸಿದ ಶಾಂತಿಯನ್ನು ಅನುಭವಿಸುವುದನ್ನು ಕಲಿಯುವುದು ಹೇಗೆ? ಬಹುಶಃ ತಮ್ಮ ಮೇಲೆಯೇ ನೈತಿಕ ವಿಜಯ ಸಾಧಿಸುವುದು ಅಂದ್ರೆ ಇದೇ ಇರಬಹುದು. ಈ ಬಗ್ಗೆ ಯೋಚಿಸುವುದು ಸೂಕ್ತ.